ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಸೀಸನಲ್ ಫುಡ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಕಳಲೆ ಸಾಂಬಾರನ್ನ ಮೊಳಕೆ ಕಾಳನ್ನು ಹಾಕಿಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಹಾಗೆ ಅಷ್ಟೇ ರುಚಿಕರವಾದಂತಹ ಸಾಂಬಾರ್ ರೆಸಿಪಿ ಅಂತಲೇ ಹೇಳಬಹುದು. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕಳಲೆಯನ್ನು ತಂದಿದ್ದೆ, ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಇದು ಕಡಲೆ ತುಂಬ ಚೆನ್ನಾಗಿದೆ, ತುಂಬ ಬೆಳೆದಿಲ್ಲ. ಈ ರೀತಿ ಕಡಲೆ ಸಿಕ್ಕಿದಾಗ ಈ ರೀತಿ ಸಾಂಬಾರು ಇಲ್ಲ ಬಿರಿಯಾನಿ ಇಲ್ಲ ಘಷಿ ಈ ಥರ ಮಾಡಬಹುದು, ತುಂಬಾ ರುಚಿಕರವಾಗಿರುತ್ತೆ. ಈ ಸಾಂಬಾರು ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇದನ್ನು 2-3 ದಿನ ನೀರಲ್ಲಿ ಹಾಕಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಹಾಗೆ ನೀರನ್ನು ಡೈಲಿ 1-2 ಸಲ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಸೊ ಅದರಿಂದ ಇದನ್ನು 2 ದಿನ ಮುಂಚೆನೇ ನಾವು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೋಬೇಕು. ಇದನ್ನು ಉಪ್ಪಲ್ಲಿ ಸಹ ಹಾಕಿಟ್ಕೋತಾರೆ, ಅದನ್ನು ಸಹ ನಾವು ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಇದನ್ನು ಫ್ರೆಶ್ ಆದ ಕಳಲೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿಡ್ತಾ ಇದ್ದೇನೆ. ಇದನ್ನು ನಾನು 2 ದಿನ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಹೆಸರು ಕಾಳನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಹೆಸರು ಕಾಳನ್ನು ಸಹ ನೆನೆಯೋದಕ್ಕೆ ಹಾಕಿಡ್ತಾ ಇದ್ದೀನಿ. ನಾನು ಇದನ್ನು ಮೊಳಕೆ ಬೆರೆಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಇದನ್ನು ನೆನೆಸಿಟ್ಟು ನಾನು ಇದಕ್ಕೆ ಮೊಳಕೆ ಬೆರೆಸ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ನೀರನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಇದನ್ನು ಇದೇ ರೀತಿ ನೀವು ಬೆಳಿಗ್ಗೆ ಒಂದ್ಸಲ ನೈಟ್ ಒಂದ್ಸಲ ಹೀಗೆ ನೀರನ್ನು ಚೇಂಜ್ ಮಾಡಿ 2-3 ದಿನ ನೀವು ಈ ರೀತಿ ಮಾಡಬೇಕಾಗತ್ತೆ. ಈ ಕಡಲೆ ಬಂದು ತುಂಬಾ ಹೀಟಾಗಿರೋದ್ರಿಂದ ಈ ರೀತಿ ಮಾಡ್ತಾರೆ. ಹಾಗೆ ನೀವು ಈ ಥರ ನೀರಿಗೆ ಹಾಕಿಟ್ಟಿಲ್ಲ ಅಂದರೆ ಸಾಂಬಾರೆಲ್ಲ ಸ್ವಲ್ಪ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಈ ರೀತಿ ಮಾಡ್ತಾರೆ. ಇದು ನೆಕ್ಸ್ಟ್ ಡೇ ಹೆಸರು ಕಾಳು ಸಹ ನೀರನ್ನು ತೆಗೆದುಬಿಟ್ಟು ನಾನು ಬೆಳಿಗ್ಗೆ ನೀರನ್ನು ತೆಗೆದು ಮುಚ್ಚಿಟ್ಟಿದ್ದೀನಿ. ಹಾಗೆ ಇದು 3rd ಡೇ ಅಂತಲೇ ಹೇಳ್ಬೋದು. ಇದನ್ನು ನಾನು ಚೆನ್ನಾಗಿ ನೀರನ್ನೆಲ್ಲ ತೆಗೆದುಬಿಟ್ಟು ಸಾಂಬಾರು ಮಾಡೋದಕ್ಕೆ ತೆಗೊಳ್ತಾ ಇದ್ದೇನೆ. ಹಾಗೆ ಹೆಸರು ಕಾಳು ಸಹ ಚೆನ್ನಾಗಿ ಮೊಳಕೆ ಬಂದಿದೆ. ನಾನಿಲ್ಲಿ ನೀರಲ್ಲಿ ಇರುವಂತಹ ಕಳಲೆಯನ್ನೆಲ್ಲ ಒಂದು ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಆದಷ್ಟು ನೀರನ್ನು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ಇದನ್ನೆಲ್ಲ ನಾನು ಇನ್ನೊಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸಲ ನಾನಿಲ್ಲಿ ನೀರು ಸಹ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕಳಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಬೇಯಿಸೋದಕ್ಕೆ ಇಡ್ತಿದ್ದೀನಿ. ಇದನ್ನು ನಾನು 3-4 ವಿಷಲನ್ನು ಹೊಡಿಸ್ತಾ ಇದ್ದೇನೆ. ಈ ಸೈಡಲ್ಲಿ ನಾನು ಹೆಸರು ಕಾಳನ್ನು ಮತ್ತೆ ರಾತ್ರಿ ನೀರು ಹಾಕಿಟ್ಟಿದ್ದೆ, ಬೆಳಿಗ್ಗೆ ನೀರು ತೆಗೆದು ಹಾಗೆ ಮುಚ್ಚಿಟ್ಟಿದ್ದೆ. ಹಾಗೆ ನೈಟಿಗೆ ಮತ್ತೆ ನೀರು ಹಾಕಿಟ್ಟಿದ್ದೆ. ನೋಡ್ಬೋದು ನೆಕ್ಸ್ಟ್ ಡೇ ಈ ರೀತಿ ಮೊಳಕೆ ಬಂದಿದೆ. ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಮಾಡಬೇಕು. ಹಾಗೆ ಸಪ್ರೇಟ್ ಮಾಡಿ ನಾನು ಹೆಸರು ಕಾಳನ್ನು ಮಾತ್ರ ತಗೊಳ್ತಾ ಇದ್ದೇನೆ. ಇದರಲ್ಲಿ ಒಂದು ಸ್ವಲ್ಪ ಏನು ಸಿಪ್ಪೆ ಇದೆ ಅದು ಹಾಗೇ ಇರುತ್ತೆ. ನಾನು ಅದನ್ನು ಬೇಯಿಸ್ಕೊಳ್ಳುವಾಗ ಮೇಲೆ ಬರುತ್ತೆ ಅಲ್ವಾ, ಆವಾಗ ತಗೊಳ್ತೀನಿ. ಆದಷ್ಟು ನಾನಿಲ್ಲಿ ವಾಶ್ ಮಾಡಿಬಿಟ್ಟು ಸಿಪ್ಪೆಯನ್ನೆಲ್ಲ ತೆಗೆದಿದ್ದೀನಿ. ಆದರೂ ಒಂದು ಸ್ವಲ್ಪ ಉಳಿದಿತ್ತು, ಸೊ ಅದನ್ನೆಲ್ಲ ನಾನು ಬೇಯ್ತಾ ಇರುವಾಗ ಮೇಲೆ ಬಂದಾಗ ತೆಕ್ಕೊಂಡಿದ್ದೀನಿ. ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ನೀರೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸಿಪ್ಪೆಯನ್ನೆಲ್ಲ ಆದಷ್ಟು ನೀವು ತೆಗೆಯೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಇಲ್ಲಿ ಕುಕ್ಕರ್ ಸಹ ವಿಷಲ್ ಹೊಡಿತಾ ಇದೆ. ಇದನ್ನು ನಾನು 3-4 ವಿಷಲನ್ನು ನಾನಿಲ್ಲಿ ಹೊಡಿಸ್ತಾ ಇದ್ದೀನಿ. ಹಾಗೆ ಕಳಲೆ ಇವಾಗ 4 ವಿಷಲ್ ಆಗಿದೆ. ನಾನು ಹೆಸರು ಕಾಳನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೇನೆ. ನಾನು ಆದಷ್ಟು ಸಿಪ್ಪೆಯನ್ನು ತೆಗೆದಿದ್ದೀನಿ ಇಲ್ಲಿ. ಇವಾಗ ಇದನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಇದನ್ನು ಬೇಯಿಸ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು ಇಲ್ಲಿ 2 ಅಮಟೆಕಾಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಈ ಅಮಟೆಕಾಯಿ ಇಲ್ಲ ಅಂತ ಅಂದರೆ ನೀವು ಏನು ಮಸಾಲೆ ಮಾಡುವಾಗ ಹುಣಸೆ ಹಣ್ಣನ್ನು ಯೂಸ್ ಮಾಡಬಹುದು. ನನ್ನ ಹತ್ರ ಇತ್ತು, ಸೊ ಅದರಿಂದ ನಾನು ಅಮಟೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಈಗ ಸೀಸನ್ ಅಲ್ವಾ, ಸೊ ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಕರವಾಗಿರುತ್ತೆ. ಸೊ ಅದರಿಂದ ನಾನು ಈ ಥರ ಮಾಡಿದ್ದೀನಿ. ಇಲ್ಲಿ ಕುಕ್ಕರ್ ಸಹ ತಣ್ಣಗಾಗಿದೆ. ನೀವು ನೋಡ್ಬೋದು ಕಳಲೆ ಚೆನ್ನಾಗಿ ಬೆಂದಿದೆ ಸಹ, ಹೀಗೆ ಕಟ್ ಆಗ್ತಾ ಇದೆ. ಹಾಗೆ ನಿಮಗೆ ಸ್ವಲ್ಪ ಡೌಟ್ ಇದ್ದರೆ ನೀವು ಒಂದು ಕಳಲೆಯನ್ನು ತೆಗೆದು ತಿಂದು ಸಹ ಮಾಡ್ಬೋದು. ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಿರೋದ್ರಿಂದ ನಾನು 1 ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಪೂರ್ತಿಯಾಗಿ. ತೆಂಗಿನಕಾಯಿ ತುರಿ ನಾನು ತೊಗೊಂಡಿದ್ದೀನಿ. ಹಾಗೆ ಇವಾಗ
ನೋಡ್ಬೋದು ಇಲ್ಲಿ ಹೆಸರು ಕಾಳು ಮೇಲ್ಗಡೆ ಸಿಪ್ಪೆ ಎಲ್ಲ ಸ್ವಲ್ಪ ಬಂದಿದೆ. ನಾನು ಅದನ್ನೆಲ್ಲ ಆದಷ್ಟು ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಆದಷ್ಟು ತೆಗೆಯೋದಕ್ಕೆ ಟ್ರೈ ಮಾಡಿ. ಇದು ಒಂದು 80% 70-80% ಬೆಂದಿದೆ ಅಂದಮೇಲೆ ನೀವು ಇಲ್ಲಿ ಒಂದು ಸೌಟ್ ಆಗುವಷ್ಟು ಹೆಸರು ಕಾಳನ್ನು ತೆಗೆದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ಇದನ್ನು ಲಾಸ್ಟಿಗೆ ಮಸಾಲೆಗೆ ಹಾಕೋದಕ್ಕೆ ಬೇಕು. ಇದು ಏನಕ್ಕೆ ಅಂದರೆ ಈ ಸಾಂಬಾರಿಗೆ ನಾವು ಬೇಳೆಕಾಳನ್ನು ಯೂಸ್ ಮಾಡೋದಿಲ್ಲ. ಆದ್ದರಿಂದ ನಾವು ಈ ರೀತಿ ಸ್ವಲ್ಪ ಹೆಸರು ಕಾಳನ್ನು ಮಸಾಲೆಗೆ ಹಾಕಿಬಿಟ್ಟು ರುಬ್ಬೋದ್ರಿಂದ ಮಸಾಲೆ ಸ್ವಲ್ಪ ದಪ್ಪಗಾಗಿ ಬರುತ್ತೆ ಅಂತ ಅಷ್ಟೇ. ನಾನಿಲ್ಲಿ ಇವಾಗ ಒಂದು ಸಣ್ಣ ಪಾತ್ರೆಯನ್ನು ಬಿಸಿಗಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಮಸಾಲೆಗೆ ನಾನು ರೆಡಿ ಮಾಡ್ತಾ ಇರೋದು. ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಆ ಥರ ಸೌಂಡ್ ಬಂದಮೇಲೆ ನೀವು ಇದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಸಾಸಿವೆ ಫ್ರೈ ಮಾಡಾಗಿದೆ. ಅದೇ ಪಾತ್ರೆಗೆ ನಾನು ಕೊತ್ತಂಬರಿ ಕಾಳು ಹಾಗೆ ಒಣಮೆಣಸಿನ್ಕಾಯಿಯನ್ನು ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮಸಾಲೆಗೆ ಇಷ್ಟೇ ಹಾಕೋದು, ಮತ್ತೇನು ಜಾಸ್ತಿ ಹಾಕೋದಿಲ್ಲ. ನಾನು ಎಣ್ಣೆಯಲ್ಲಿ ಸಾಸಿವೆಯನ್ನು ಫ್ರೈ ಮಾಡಿಲ್ಲ, ಅದನ್ನು ಡ್ರೈ ಫ್ರೈ ಮಾಡಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಕೊತ್ತಂಬರಿ ಕಾಳು ಮತ್ತು ಒಣಮೆಣಸಿನ್ಕಾಯಿಯನ್ನು ಹಾಕಿ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿದಂತಹ ಕೊತ್ತಂಬರಿ ಕಾಳು ಮತ್ತು ಮೆಣಸನ್ನು ನಾನು ಇವಾಗ ತೆಂಗಿನಕಾಯಿ ತುರಿ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಈ ಟೈಮಲ್ಲಿ ನಿಮ್ಮ ಹತ್ರ ಅಮಟೆಕಾಯಿ ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೋದು. ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೊಂಡಿದ್ದೀನಿ. ಹಿಂಗನ್ನು ಹಾಕಿಬಿಟ್ಟು ಎಲ್ಲದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನೀರು ಸಹ ಸ್ವಲ್ಪನೇ ಹಾಕ್ಕೊಳ್ಬೇಕು. ಏನಕ್ಕೆ ಅಂದರೆ ನಾವಲ್ಲಿ ಕಡಲೆ ಬೇಯಿಸಿದ ನೀರು ಸ್ವಲ್ಪ ಇದೆ, ಹಾಗೆ ಹೆಸರು ಕಾಳು ಬೇಯಿಸುವಾಗೂ ಸ್ವಲ್ಪ ನೀರಿದೆ. ಸೊ ಅದರಿಂದ ಸಾಂಬಾರು ತುಂಬಾ ತೆಳ್ಳಗಾಗಿಬಿಡುತ್ತೆ. ಅದರಿಂದ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೇನೆ. ಇದು ನುಣ್ಣಗೆ ರುಬ್ಕೊಂಡು ಬಂದಂತಹ ಮಸಾಲೆಗೆ ನಾವು ತೆಗೆದಿಟ್ಕೊಂಡಂತಹ ಏನು ಹೆಸರು ಕಾಳಿತ್ತು ಅದನ್ನು ಹಾಕಿಬಿಟ್ಟು ಇದನ್ನು ಇನ್ನೊಂದು ಸಲ ರುಬ್ಕೊಂಡು ಬರಬೇಕು. ಇವಾಗ ಮಸಾಲೆ ರೆಡಿಯಾಗಿದೆ. ನಾನು ಕಳಲೆ ಪಾತ್ರೆಗೇ ಏನು ಹೆಸರು ಕಾಳು ಬೇಯಿಸಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಏನಕ್ಕಂದರೆ ಕುಕ್ಕರ್ ಸ್ವಲ್ಪ ದೊಡ್ಡದಿದೆ, ಸೊ ಅದರಿಂದ. ಹಾಗೆ ಅದೆಲ್ಲ ಹೆಸರು ಕಾಳು ಮತ್ತು ಕಳಲೆನ ಒಂದೇ ಪಾತ್ರೆಗೆ ಹಾಕಿಬಿಟ್ಟು ಈ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ಹಾಕ್ಕೊಳ್ಳುವಾಗ ಸಹ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಅಲ್ಲಿ ಕೆಳಗಡೆ ಕಳಲೆ ಬೇಯಿಸಿದ ನೀರು ಸ್ವಲ್ಪ ಇದೆ, ಹಾಗೆ ಹೆಸರು ಕಾಳ್ದು ನೀರು ಸ್ವಲ್ಪ ಇದೆ. ಸೊ ಅದರಿಂದ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ನೀವು ಇವಾಗ ನಾನು ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೇಕು ಅನಿಸಿದರೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಹಾಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ವಾಶ್ ಮಾಡಿ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಕುದಿ ಬರೋದಕ್ಕೆ ಬಿಡಬೇಕು. ಕುದಿ ಬರೋದಕ್ಕೆ ನಾವು ಇಡೋ ಮುಂಚೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಕಡಲೆ ಬೇಯಿಸುವಾಗೂ ಸ್ವಲ್ಪ ಉಪ್ಪು ಹಾಗೆ ಕಾಳು ಬೇಯಿಸುವಾಗಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಅದರಿಂದ ಇವಾಗ ಉಪ್ಪನ್ನು ನೋಡಿ ಸಾಂಬಾರನ್ನು ನಾನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಚಿಕ್ಕ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಇದು ಸಾಂಬಾರನ್ನ ನೀವು ಮಾಡಿಕೊಂಡ್ರೆ ನಿಮಗೆ ದೋಸೆ ಚಪಾತಿ ಇಲ್ಲ ಅನ್ನಕ್ಕೂ ಸಹ ತುಂಬಾ ರುಚಿಕರವಾಗಿರುತ್ತೆ. ನೀವು ಇದನ್ನು ಸ್ವಲ್ಪ ಇನ್ನೂ ನೀರು ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಘಷಿ ಥರನೂ ಮಾಡಬಹುದು. ಅದು ತುಂಬಾ ರುಚಿಕರವಾಗಿರುತ್ತೆ. ನೀವು ಕಳಲೆಯಿಂದ ತುಂಬ ರೆಸಿಪೀಸನ್ನು ಮಾಡ್ಬೋದು. ಇದರಿಂದ ಬಿರಿಯಾನಿ ಮಾಡ್ತಾರೆ, ಹಾಗೆ ಘಷಿ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ದೋಸೆನ ಮಾಡ್ತಾರೆ. ಇವಾಗ ಸಾಂಬಾರು ರೆಡಿಯಾಗಿದೆ. ನಾನು ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆಯನ್ನು ಹಾಕ್ಕೊಟ್ಟಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಜಾಸ್ತಿ ಏನೂ ಯೂಸ್ ಮಾಡಿಲ್ಲ. ಹಾಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಒಣಮೆಣಸು, ಹಿಂಗು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.